ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ನಾರಾಯಣೋ ನಮಸ್ಕೃತ್ಯಂ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತಿಂ ವ್ಯಾಸಂ ತತೋ ಜಯವುದಿರ ನಷ್ಟಪ್ರಾಯಶ್ಚ ಭದ್ರೇಷು ನಿತ್ಯಂ ಭಾಗವತ ಸೇವ್ಯ ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ಭವತಿ ಶಮಂ ಕರೋತಿ ವಾಚಾನಭಂಗುಂ ಲಂಘಾಯತೆ ಹಿರಮತ್ಕೃಪಾತಮಹಂ ವಂದೇ ಶ್ರೀಗುರು ದೀನತಾರಿಣಂ ಪರಮಾನಂದಮಾಧವಂ ಶ್ರೀ ಚೈತನ್ಯೇಶ್ವರಂ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಗ್ನಶಲಾಕಯ ಚಕ್ಷುರ್ಮಿಲಿತಮೇನ ತಸ್ಮೈ ಶ್ರೀ ಗುರುವೇ ನಮಃ. ನಮ ಓಂ ವಿಷ್ಣುಪದಾಯ ಕೃಷ್ಣ ಪ್ರಸಾಯ ಉದರ್ಶಿ ಮುದು ಜಯಪತಾಗ ಸ್ವಾಮಿ ರಾಮ ನಮೋ ಆಚಾರ್ಪನಿ ತರ್ಮನ್ ಗೌರವ ತಮ್ಮ ತಾಯಿ ನಗರ ಗರಮಧಾರಿಣಿ. ನಮ್ಮ ಓಂ ವಿಷ್ಣುಪದಾಯ ಕೃಷ್ಣ ಪ್ರಸಾಯ ಉದರ್ಶಿ ಮುದೆ ಭಕ್ತಿ ವೇದಾಂತ ಸ್ವಾಮಿ ರಾಮನೆ ನಮಸ್ತೆ ಸರಸ್ವತಿ ದೇವಿಯ ಗೌರವಾನ ಪ್ರಚಾರ ನಿರ್ವಿಶೇಷ ಶೂನ್ಯವಾದಿ ಭಾಷಾದ ದೇಶಧಾರಣಿ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಭಗವದ್ಗೀತೆ ಇವತ್ತು ನಾವು ಲಾಸ್ಟ್ ಕ್ಲಾಸಲ್ಲಿ 10 ಶ್ಲೋಕಗಳು ನೋಡಿದ್ದೀವಿ. ಇವತ್ತು 11th ಶ್ಲೋಕ ಎಂದು ನೋಡೋಣ. 11th ಶ್ಲೋಕ. ಅಯನೇಷು ಚ ಸರ್ವೇಷು ಯದಾ ಪಾಕಂ ಅವಸ್ಥಿತಾಃ ಭೀಷ್ಮಂ ಏವಾಪಿ ರಕ್ಷಂತು ಭವಂತಃ ಸರ್ವ ಏವ ಹಿ. ಅನುವಾದ. ಸೈನ್ಯ ವ್ಯೂಹವನ್ನು ಪ್ರವೇಶಿಸಲು ಇರುವ ಆಯಕಟ್ಟಿನ ಬಿಂದುಗಳಲ್ಲಿ ನಿಮ್ಮ ಸ್ಥಳಗಳಲ್ಲಿ ನಿಂತಿರುವ ನೀವು ಈಗ ಪಿತಾಮಹ ಭೀಷ್ಮರಿಗೆ ಸಂಪೂರ್ಣ ಬೆಂಬಲವನ್ನು ನೀಡಬೇಕು. ಭಾವಾರ್ಥ. ದುರ್ಯೋಧನನು ಭೀಷ್ಮರ ಸಾಮರ್ಥ್ಯವನ್ನು ಪ್ರಶಂಸಿಸಿದನಷ್ಟೇ. ಇದನ್ನು ಕಂಡು ಉಳಿದವರಿಗೆ ದುರ್ಯೋಧನನ ದೃಷ್ಟಿಯಲ್ಲಿ ತಾವು ಭೀಷ್ಮರಷ್ಟು ಮುಖ್ಯರಲ್ಲ ಎನ್ನಿಸಬಹುದು. ಈ ಆಲೋಚನೆ ಬಂದ ಕೂಡಲೇ ದುರ್ಯೋಧನನು ತನ್ನ ಎಂದಿನ ವ್ಯವಹಾರ ಕೌಶಲ್ಯದ ರೀತಿಯಲ್ಲಿ ಮೇಲಿನ ಮಾತುಗಳನ್ನಾಡಿ ಸನ್ನಿವೇಶವನ್ನು ಸರಿಹೊಂದಿಸಲು ಪ್ರಯತ್ನಿಸಿದ. ಭೀಷ್ಮರು ನಿಸ್ಸಂದೇಹವಾಗಿಯೂ ವೀರ ಶ್ರೇಷ್ಠರಲ್ಲಿ ಶ್ರೇಷ್ಠರು ಎಂದು ಒತ್ತಿ ಹೇಳಿದ. ಆದರೆ ಅವರು ವೃದ್ಧರಾದುದರಿಂದ ಎಲ್ಲ ದಿಕ್ಕುಗಳಿಂದ ಅವರನ್ನು ರಕ್ಷಿಸುವ ಯೋಚನೆಯನ್ನು ಎಲ್ಲರೂ ವಿಶೇಷವಾಗಿ ಮಾಡಬೇಕು. ಭೀಷ್ಮರು ಯುದ್ಧದಲ್ಲಿ ತೊಡಗಬಹುದು. ಅವರು ಸಂಪೂರ್ಣವಾಗಿ ಒಂದೆಡೆ ಮಗ್ನರಾಗಿರುವುದರ ಲಾಭವನ್ನು ಶತ್ರುಗಳು ಪಡೆದುಕೊಳ್ಳಬಹುದು. ಆದುದರಿಂದ ಇತರ ವೀರರು ತಮ್ಮ ಆಯಕಟ್ಟಿನ ಸ್ಥಾನಗಳಲ್ಲಿ ಉಳಿದು ಶತ್ರುವು ಸೇನಾ ವ್ಯೂಹವನ್ನು ಚದುರಿಸಲು ಅವಕಾಶ ಕೊಡದಿರುವುದು ಮುಖ್ಯವಾಗಿತ್ತು. ಭೀಷ್ಮರು ಕೌರವರೊಡನೆ ಇದ್ದರೆ ಮಾತ್ರ ಕೌರವರಿಗೆ ವಿಜಯ ಎಂದೇ ಸ್ಪಷ್ಟವಾಗಿ ದುರ್ಯೋಧನನ ಭಾವನೆ. ಭೀಷ್ಮರು ದ್ರೋಣರು ಯುದ್ಧದಲ್ಲಿ ಸಂಪೂರ್ಣವಾಗಿ ತನ್ನನ್ನು ಬೆಂಬಲಿಸುತ್ತಾರೆ ಎಂಬ ವಿಶ್ವಾಸವೂ ಅವನಿಗಿತ್ತು. ಏಕೆಂದರೆ ಮಹಾಯೋಧರಿಂದ ತುಂಬಿದ ಆಸ್ಥಾನದಲ್ಲಿ ಬಲಾತ್ಕಾರವಾಗಿ ದ್ರೌಪದಿಯ ವಸ್ತ್ರಾಪಹರಣ ಪ್ರಯತ್ನ ನಡೆದಾಗ ನಿಸ್ಸಹಾಯಕಳಾದ ಅವಳು ಅವರಿಗೆ ನ್ಯಾಯಕ್ಕಾಗಿ ಮೊರೆ ಇಟ್ಟಳು. ಆದರೆ ಆಗ ಅವರಿಬ್ಬರು ಒಂದು ಮಾತನ್ನೂ ಆಡಲಿಲ್ಲ. ಆ ಇಬ್ಬರು ಮಹಾನಾಯಕರಿಗೂ ಪಾಂಡವರ ವಿಷಯದಲ್ಲಿ ಒಂದು ಬಗೆಯ ಪ್ರೀತಿ ಇದ್ದಿತು ಎಂದು ಅವನಿಗೆ ತಿಳಿದಿದ್ದರೂ ಜೂಜಾಟದ ಸಮಯದಲ್ಲಿ ಅವರು ಆ ಪ್ರೀತಿಯನ್ನು ದೂರವಿಟ್ಟ ಹಾಗೆ ಈಗಲೂ ದೂರ ಬಿಡುತ್ತಾರೆ ಎಂದು ಅವನು ಆಶಿಸಿದ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಇಲ್ಲಿ ಬಂದು ಅವನ ಯಾಕಂದ್ರೆ ರಾಜತಂತ್ರಿ ಯಾರು ದುರ್ಯೋಧನ. ಸೊ ಅವನ ರಾಜತಂತ್ರಿಯಾಗಿ ಇರೋದಿಂದು ಅವನೇನ್ ಹೇಳ್ತಾನೆ ಇಲ್ಲಿ ಸೂಸುವಾಗ ಈ ತರ ಭೀಷ್ಮರು ತಾತ ಭೀಷ್ಮರ್ನಿ ಸ್ವಲ್ಪ ರಕ್ಷಣೆ ಮಾಡಿ, ಯಾಕಂದ್ರೆ ಅವರೇ ಸೇನಾಧಿಪತಿ, ಅವ್ರ ಸೇನಾಧಿಪತಿಯವರು ಅವರೇ ಮುಂದೆ ಹೋಗಿ ಜಗಳ ಮಾಡ್ಬೇಕು. ಆ ತರ ಇರೋ ನೀವೆಲ್ಲ ರಕ್ಷಣೆ ಮಾಡಿ, ಆ ತರ ಇನ್ಸಲ್ಟ್ ಮಾಡೋದು. ಇವನ್ ಜೊತೆಲಿ ಯಾರೆಲ್ಲ ಇದಾರೋ ದೊಡ್ಡೋರ್ನಿ ಇನ್ಸಲ್ಟ್ ಮಾಡೋದೇ ಯಾರಿಗೋ ಈ ದುರ್ಯೋಧನ ಕೆಲಸ ಆಗಿಬಿಟ್ಟಿದೆ. ಯಾಕಂದ್ರೆ ಅವನಿಗೆ ಗೊತ್ತು, ಯಾಕಂದ್ರೆ ಇವರು ಬಂದು ನಮ್ಗೋಸ್ಕರ ಜಗಳ ಮಾಡ್ತಾರೆ. ಅದೇ ತರ ಇವನ್ ಏನ್ ತಪ್ಪು ಮಾಡಿದರೇನೋ ಅವನ್ ಯಾರು ಗುರು ದ್ರೋಣಾಚಾರ್ಯರಾಗಲಿ ತಾತ ಭೀಷ್ಮರಾಗಲಿ ಯಾರು ಅವ್ರನ್ನ ಕೇಳಲ್ಲ, ಚೆನ್ನಾಗಿ ಗೊತ್ತಾಯ್ತು. ಅದಕ್ಕೆ ಅವನು ಅಷ್ಟೊಂದು ಅಟ್ಟೂಳಿಯ ಮಾಡ್ತಾ ಇದ್ದಾನೆ. ಎಲ್ಲಾರು ನಾಶ ಮಾಡ್ತಾ ಇದ್ದಾನೆ. ಪೂರ್ತಿ ಕುಲ ನಾಶಕ್ಕೆ ಯಾರು ಕಾರಣ ಅಂದ್ರೆ ಈ ದುರ್ಯೋಧನನೇ. ಈ ದುರ್ಯೋಧನ ಮಾಡೋ ಕೆಲಸ ಎಲ್ಲ ನೋಡ್ಕೊಂಡು ಸುಮ್ಮನೆ ಇದ್ದಾರಲ್ವಾ ಭೀಷ್ಮರು, ಅದು ಅವ್ರು ಮಾಡಿದ ತಪ್ಪು. ಓಕೆ, ನೆಕ್ಸ್ಟ್. ಯಾಕಂದ್ರೆ ಇಲ್ಲಿ ಬಂದು ಅವ್ರ ಜೂಜು ಆಡುವಾಗ ಇವರು ಸ್ಟಾಪ್ ಮಾಡಿಲ್ಲ. ಮತ್ತೆ ಜೂಜು ಆಡೋದು ಅದು ಧರ್ಮ ಪ್ರಕಾರವೂ ಇಲ್ಲ, ಅಷ್ಟು ಮೋಸ ಮಾಡ್ತಾ ಇದ್ರು, ಅದು ಗೊತ್ತು ಭೀಷ್ಮರ್ಗೂ. ಮತ್ತೆ ದ್ರೌಪದಿಗೂ ವಸ್ತ್ರಾಭರಣ ಮಾಡುವಾಗನೂ ಅವರು ಸುಮ್ಮನೆ ಇದ್ರು. ಸೊ ಇದೆಲ್ಲ ನೋಡಿ ನೋಡಿ ಅವನಿಗೂ ಅಭ್ಯಾಸ ಆಗಿಬಿಟ್ಟಿದೆ. ಓಕೆ, ಭೀಷ್ಮರು ನಮ್ ಸೈಡ್ ಇದ್ದಾರೆ, ನಮ್ಗೋಸ್ಕರ ಏನ್ ಬೇಕಂದ್ರೆ ಮಾಡ್ತಾರೆ, ನಮ್ಗೆ ಯಾವೊಂದು ಭಯ ಇಲ್ಲ ಅನ್ನೋ ಅಷ್ಟೊಂದು ಧೈರ್ಯ ಇದೆ. ಆದ್ರೆ ಭೀಷ್ಮರ್ಗೂ ಪಾಂಡವರುಗಳ ಮೇಲ್ಗಡೆ ಅಷ್ಟೊಂದು ಪ್ರೀತಿ ಇದೆ. ಯಾಕಂದ್ರೆ ಪಾಂಡವರುಗಳು ಧರ್ಮ ಪ್ರಕಾರ ಇದಾರೆ ಅವ್ರಿಗೆ ಗೊತ್ತು. ಆದ್ರೆ ಅವ್ರು ಬಂದು ಒನ್ಲಿ ಧೃತರಾಷ್ಟ್ರ ಮತ್ತೆ ದುರ್ಯೋಧನ
ಗೌರವರ್ಗಳ ಮೇಲ್ಗಡೆ ಅಷ್ಟೊಂದು ಆ ದುಡ್ಡಕ್ಕೋಸ್ಕರ ಆ ತರ ಅವರು ಇದ್ಬಿಟ್ಟಿದ್ದಾರೆ. ಏನ್ ಮಾಡೋದು. ನೆಕ್ಸ್ಟ್ ನೀವು ನೋಡಿದ್ರೆ ಇವಾಗ ಇವನು ಈ ತರ ಒಂದು ಇರ್ರೆಸ್ಪೆಕ್ಟ್ ವರ್ಡ್ ಹೇಳ್ಬಿಟ್ಟಿದ್ದಾನೆ. ಓ ಆ ತಾತಾನೇ ನೋಡ್ಕೊಳ್ಳಿ ಆ ತರ ಹೇಳಿದಂದು ಅವ್ರಿಗೆ ಸ್ವಲ್ಪ ಮನಸ್ಸು ಸಂಕಟ ಬಂದ್ಬಿಟ್ಟಿದೆ. ಸೊ ಅದಕ್ಕೆ ಅವರು ದುರ್ಯೋಧನೆ ಖುಷಿ ಪಡಿಸಕ್ಕೋಸ್ಕರ ಅವ್ರು ಏನ್ ಮಾಡಿದ್ದಾರೆ ನೋಡೋಣ. ತಸ್ಯ ಸಂಜನಯನ್ ಹರ್ಷಂ ಗುರುವೃತಃ ಪಿತಾಮಹಃ ಸಿಂಹನಾದಂ ವಿನತ್ಯೋಚ್ಚೈ ಶಂಕಂ ತತ್ಮೌ ಪ್ರತಾಪವಾನ್. ಕುರುಕುಲ ಪಿತಾಮಹರು ಯೋಧರ ತಾತ ಪ್ರತಾಪಶಾಲಿಗಳಾದ ಭೀಷ್ಮರು ಉಚ್ಚಸ್ವರದಿಂದ ಸಿಂಹಗರ್ಜನೆಯಂತೆ ಶಂಖವನ್ನು ಊದಿದರು. ಇದರಿಂದ ದುರ್ಯೋಧನನಿಗೆ ಹರ್ಷವಾಯಿತು. ಕುರುಕುಲ ಪಿತಾಮಹರು ತಮ್ಮ ಮೊಮ್ಮಗ ದುರ್ಯೋಧನನ ಹೃದಯದ ಆಂತರ್ಯವನ್ನು ಅರಿತರು. ಅವರಿಗೆ ಅವನಲ್ಲಿದ್ದ ಸ್ವಾಭಾವಿಕ ಕರುಣೆಯಿಂದ ಸಿಂಹ ಸದೃಶರಾದ ಅವರು ತಮ್ಮ ಘನತೆಗೆ ತಕ್ಕಂತೆ ಗಟ್ಟಿಯಾಗಿ ಶಂಖನಾದವನ್ನು ಮಾಡಿ ದುರ್ಯೋಧನನಿಗೆ ಹರ್ಷವನ್ನುಂಟು ಮಾಡಲು ಯತ್ನಿಸಿದರು. ಅವರ ಶಂಖನಾದ ಸಾಂಕೇತಿಕವಾಗಿತ್ತು. ಪರಮಪ್ರಭು ಶ್ರೀಕೃಷ್ಣನು ಎದುರು ಪಕ್ಷದಲ್ಲಿ ಇರುವುದರಿಂದ ದುರ್ಯೋಧನನಿಗೆ ಜಯದ ಸಾಧ್ಯತೆಯೇ ಇಲ್ಲ ಎನ್ನುವುದನ್ನು ಅದು ಪರೋಕ್ಷವಾಗಿ ಸೂಚಿಸಿತು. ಆದರೂ ಯುದ್ಧವನ್ನು ನಿರ್ವಹಿಸುವುದು ಅವರ ಕರ್ತವ್ಯವಾಗಿತ್ತು. ಈ ಕರ್ತವ್ಯ ನಿರ್ವಹಣೆಯಲ್ಲಿ ಅವರು ಯಾವ ನೋವನ್ನು ಸ್ವಲ್ಪವೂ ಲೆಕ್ಕಿಸುವವರಾಗಿರಲಿಲ್ಲ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಸೊ ಇಲ್ಲಿ ಅವ್ರು ಏನ್ ಹೇಳ್ತಾ ಇದ್ದಾರೆ, ಸಂಜಯ ಬಂದು, ಯಾಕಂದ್ರೆ ಇದು ಪೂರ್ತಿ ಸಂಜಯ ಹೇಳ್ತಾ ಇದ್ದಾನೆ ಯಾರಿಗೂ ಧೃತರಾಷ್ಟ್ರನ್ಗೂ. ಯಾಕಂದ್ರೆ ಅವ್ರು ಬಂದು ಸ್ಟೇಟ್ ಲೈವ್ ಟೆಲಿಕಾಸ್ಟ್ ಅಲ್ಲಿ ಏನ್ ನಡೀತಾ ಇದೆಯೋ ಇವ್ರು ಯಾಕಂದ್ರೆ ಇದು ಕುರುಕ್ಷೇತ್ರ ಯುದ್ಧ ಕಳದಲ್ಲಿ ನಡೀತಾ ಇದೆ. ಅವರು ಹಸ್ತಿನಾಪುರಲ್ಲಿ ಇದ್ಕೊಂಡು ಅವರು ಲೈವ್ ಟೆಲಿಕಾಸ್ಟ್ ಮಾಡ್ತಾ ಇದ್ದಾರೆ. ಸೊ ವ್ಯಾಸರ ಅನುಗ್ರಹ ಇಂದು ಸಂಜಯನಿಗೂ ಈ ಭಾಗ್ಯ ಸಿಕ್ಕಿದೆ. ದೃಷ್ಟಿ ಈ ತರ ಎಲ್ಲಿಂದು ನೋಡೋ ದೃಷ್ಟಿ ಭಾಗ್ಯ ಸಿಕ್ಬಿಟ್ಟಿದೆ. ಸೊ ಅವ್ರು ಹೇಳ್ತಾ ಇದಾರೆ ಈ ತರ ದುರ್ಯೋಧನ ಮಾತಾಡಿದನಲ್ವಾ, ಸೊ ಅದಕ್ಕೋಸ್ಕರ ದುರ್ಯೋಧನ ಖುಷಿ ಪಡಿಸ್ಬೇಕು. ಇನ್ನು ಭೀಷ್ಮರು ಏನ್ ಮಾಡ್ತಾರಂತೆ, ಅವರು ಸಂಗಣಿ ವಾಸಿಸ್ತಾರೆ. ಸೊ ಆಕ್ಚುಲಿ ಭೀಷ್ಮರು 12 ಮಹಾಜನಗಳಲ್ಲಿ ಒಬ್ರು. 12 ಮಹಾಜನಗಳಲ್ಲಿ ಒಬ್ಬರಾಗಿ ಇರೋರು ಯಾಕೆ ಈ ಸೈಡ್ ಜಗಳ ಮಾಡ್ತಾ ಇದ್ದಾರೆ ಅಂದ್ರೆ, ಆಕ್ಚುಲಿ ಅವ್ರಿಗೂ ರಾಜ್ಯ ಪರಿಪಾಲನಾ ಮಾಡೋಕ್ಕೋಸ್ಕರ. ಯಾಕಂದ್ರೆ ಅವ್ರು ಬಂದು ಅವರ ರಾಜಾಗ ಆಗೋದು ಸಾಧ್ಯ ಇಲ್ಲ, ಆ ತರ ಅವರು ವರ ಕೊಟ್ಬಿಟ್ಟಿದ್ದಾರೆ. ಅದಕ್ಕೋಸ್ಕರ ಇವಾಗ ಯಾರೆಲ್ಲ ರಾಜವಾಗಿದಾರೋ ಅವ್ರಿಗೂ ನಾವು ಸೇವೆ ಮಾಡ್ತೀನಿ ಆ ತರ ಅವರು ಅನ್ಕೊಂಡ್ಬಿಟ್ಟಿದ್ದಾರೆ. ಆಕ್ಚುಲಿ ಭೀಷ್ಮರ್ಗೂ ಗೊತ್ತಾ, ಯಾಕಂದ್ರೆ 12 ಮಹಾಜನಗಳಲ್ಲಿ ಒಬ್ಬರಲ್ವಾ. ಸೊ ಇವ್ರಿಗೆ ಗೊತ್ತಿಲ್ವಾ ನೀವೇ ಇಲ್ಲಿ. ಯಾಕಂದ್ರೆ ಅವ್ರಿಗೂ ಗೊತ್ತು ಭಗವಂತ ಆಪೋಸಿಟ್ ಇದ್ದಾರೆ. ಸೊ ಭಗವಂತ ಇರೋ ಜಾಗ ಗೆಳೆಯುತ್ತೆ. ಯಾಕಂದ್ರೆ ಭಗವಂತ ಧರ್ಮ ಪ್ರಕಾರ ಯಾರಿದಾರೋ ಅವ್ರ ಜೊತೆಯಲ್ಲೇ ಭಗವಂತ ಇರ್ತಾರೆ. ಯಾರೆಲ್ಲ ಅಧರ್ಮಲ್ಲಿ ಇದ್ದಾರೋ ಅವ್ರ ಜೊತೆಯಲ್ಲಿ ಭಗವಂತ ಇರೋದಿಲ್ಲ ಅನ್ನೋ ಗೊತ್ತಿದ್ರೇನೆ ಅವರು ಜಗಳ ಮಾಡಕ್ಕೆ ಅಲ್ಲಿ ಬಂದ್ಬಿಟ್ಟಿದ್ದಾರೆ. ಸೊ ಆದ್ರೆ ಇಲ್ಲಿ ದುರ್ಯೋಧನೆ ಖುಷಿಪಡಿಸಕ್ಕೋಸ್ಕರ ಅವರು ಈ ತರ ಶಂಗುನಾದ ಕೊಡ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಶ್ಲೋಕ 13. ತತಃ ಶಂಕಾಶ್ಚ ವೀರ್ಯಶ್ಚ ಪಣವಾನಃ ಕೋಮುಕಃ ಸಹಸೈವಾಪ್ಯ ಹಣ್ಯಂತ ಸ ಶಬ್ದಸ್ತು ಮುಲೋ ಅಪವತ್. ಅನಂತರ ಶಂಖಗಳು, ಭೇರಿಗಳು, ಕಹಳೆ, ತುತ್ತೂರಿ, ಕೊಂಬುಗಳು ಮೊದಲಾದ ವಾದ್ಯಗಳು ಇದ್ದಕ್ಕಿದ್ದಂತೆ ಒಟ್ಟಿಗೆ ಮೊಳಗಿದವು. ಆ ಶಬ್ದವು ಭೀಷಣವಾಗಿತ್ತು. ಹರೇ ಕೃಷ್ಣ. ಹರೇ ಕೃಷ್ಣ. ಸೊ ಇಲ್ಲಿ ಬಂದು ಯಾಕಂದ್ರೆ ಜಗಳ ಮಾಡಕ್ಕೆ ಮುಂಚೆ ಇವರು ಶಂಗನಾದ ಕೊಟ್ಟಿದಾರಲ್ವ. ಸೊ ಮತ್ತೆ ಜದೆಯಲ್ಲಿ ಅಲ್ಲಿ ಬಂದು ಮತ್ತೆ ಇರೋರು ಶಂಗಗಳು, ಮತ್ತಳಗಳು, ಸೊ ಈ ತರ ಕೊಂಬುಗಳು, ತಾರೆಗಳು, ಮತ್ತೆ ಮುರಸುಗಳು, ಸೊ ಈ ತರ ವಾದ್ಯಗಳು ಆಲ್ ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ವಾಸಿಸ್ತಾರೆ. ಸೊ ಆಲ್ ಇನ್ಸ್ಟ್ರೂಮೆಂಟ್ಸ್ ಒಟ್ಟಿಗೆ ವಾಸಿಸಿದ್ರೆ ಏನಾಗುತ್ತೆ, ಅಷ್ಟೊಂದು ಶಬ್ದ ಕೊಡುತ್ತಂತೆ. ಸೊ ಆ ಶಬ್ದ ಅಷ್ಟು ಭಯಂಕರವಾಗಿ ಇತ್ತು ಅಷ್ಟೇ ಇದು. ಆದ್ರೆ ಮತ್ತೆ ನಾವು ನೋಡೋದೇನು 14 ಯಾಕಂದ್ರೆ 12, 13 ಇದೇನು ಅವರ ಭೀಷ್ಮರು ಶಂಗನಾದ ಕೊಡೋದು, ಆಮೇಲೆ ಏನೇನು ವಾದ್ಯಗಳು ವಾಸಿಸ್ತಾರೆ, ಈ 2 ಶ್ಲೋಕಗಳಾಯ್ತು. ಮತ್ತೆ 14 18 ತಕ್ಕ ಮತ್ತೆ ಪಾಂಡವರುಗಳು ಅವರು ಏನೆಲ್ಲ ಮಾಡಿದ್ದಾರೆ ಅದ್ರ ಬಗ್ಗೆ ನಾವು ನೋಡಬೇಕು.
ಮತ್ತೆ ಅವರು ಏನೇನು, ಯಾಕಂದ್ರೆ ಅವರು ವಾಸಿಸ್ಬೇಕಲ್ಲ, ಇವಾಗ ಇವರು ವಾಸಿಸಿದಾರಲ್ವಾ, ಸಂಗುನಾದ ವಾಸಿಸ್ತಾರೆ, ಮತ್ತೆ ಈ ಮುರಸುಗಳು ಈ ತರ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಶಬ್ದ ಕೊಟ್ಟಿದ್ದಾರೆ. ಅದೇ ತರ ಪಾಂಡವರ್ಗಳ ಸೈಡು ಯಾರ್ಯಾರು ಏನೇನು ವಾಸಿಸ್ತಾರೆ ನೋಡಬೇಕು. 14 ಶ್ಲೋಕ. ತತಃ ಶ್ವೈತೈರ್ ಹಯರ್ಯುಕ್ತೆ ಮಹತಿ ಶ್ಯಂತನೆ ಸ್ಥಿತೌ ಮಾತವಃ ಪಾಂಡವಶ್ಚೈವ ದಿವ್ಯೌ ಶಂಕೌ ಪ್ರತತ್ಮತುಃ. ಎದುರು ಪಕ್ಷದಲ್ಲಿ ಬಿಳಿಯ ಕುದುರೆಗಳನ್ನು ಕಟ್ಟಿದ ಮಹಾರಥರಲ್ಲಿ ಉಪಸ್ಥಿತರಾಗಿದ್ದ ಶ್ರೀಕೃಷ್ಣನು ಅರ್ಜುನನು ತಮ್ಮ ಅಲೌಕಿಕವಾದ ಶಂಖಗಳನ್ನು ಊದಿದರು. ಅವಾರ್ಥ. ಭೀಷ್ಮರು ಊದಿದ ಶಂಖವನ್ನು ಅಲೌಕಿಕ ಎಂದು ವರ್ಣಿಸಿಲ್ಲ. ಕೃಷ್ಣಾರ್ಜುನರ ಶಂಖಗಳನ್ನು ಮಾತ್ರ ಅಲೌಕಿಕ ಎಂದು ವರ್ಣಿಸಿದೆ. ಅಲೌಕಿಕ ಶಂಖಗಳ ನಾದವು ಎದುರು ಪಕ್ಷಕ್ಕೆ ಜಯದ ಸಂಭವವೇ ಇಲ್ಲ ಎಂಬುದನ್ನು ಸೂಚಿಸಿತು. ಏಕೆಂದರೆ ಕೃಷ್ಣನು ಪಾಂಡವರ ಪಕ್ಷದಲ್ಲಿದ್ದ. ಜಯಸ್ತು ಪಾಂಡುಪುತ್ರಾಣಾಂ ಯೇಷಾಂ ಪಕ್ಷೆ ಜನಾರ್ದನಃ. ಜಯವು ಯಾವಾಗಲೂ ಲಭಿಸುವುದು ಪಾಂಡವರಂತವರಿಗೆ, ಏಕೆಂದರೆ ಭಗವಾನ್ ಕೃಷ್ಣನು ಅವರ ಜೊತೆಗಿದ್ದಾನೆ. ಭಗವಾನ್ ಕೃಷ್ಣನು ಯಾವಾಗ ಎಲ್ಲಿ ಇದ್ದರೆ ಆಗ ಅಲ್ಲಿ ಭಾಗ್ಯಶ್ರೀ ಇರುತ್ತಾಳೆ, ಏಕೆಂದರೆ ಭಾಗ್ಯಶ್ರೀ ತನ್ನ ಪತಿಯನ್ನು ಬಿಟ್ಟು ಒಬ್ಬಳೇ ಎಂದೂ ಇರುವುದಿಲ್ಲ. ವಿಷ್ಣು ಅಥವಾ ಶ್ರೀಕೃಷ್ಣನ ಶಂಖದ ಅಲೌಕಿಕ ನಾದವು ಸೂಚಿಸುವಂತೆ ವಿಜಯವೂ ಭಾಗ್ಯವೂ ಅರ್ಜುನನಿಗಾಗಿ ಕಾಯುತ್ತಿದ್ದವು. ಇಷ್ಟೇ ಅಲ್ಲದೆ ಈ ಮಿತ್ರರಿಬ್ಬರು ಕುಳಿತಿದ್ದ ರಥವನ್ನು ಅಗ್ನಿಯು ಅರ್ಜುನನಿಗೆ ಉಡುಗೊರೆಯಾಗಿ ಕೊಟ್ಟಿದ್ದ. ತ್ರಿಲೋಕಗಳಲ್ಲಿ ಎಲ್ಲಿಯೇ ಯಾವ ದಿಕ್ಕಿನಲ್ಲೇ ಆದರೂ ಈ ರಥವು ವಿಜಯಿಯಾಗುವುದೆಂಬುದನ್ನು ಇದು ಸೂಚಿಸುತ್ತಿತ್ತು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಸೊ ಇಲ್ಲಿ ಬಂದು ಆ ಸೈಡ್ ಅವರು ಸಂಗು ಮತ್ತೆ ಎಲ್ಲ ಕೊಟ್ಟಿದ್ದಾರೆ. ಆಕ್ಚುಲಿ ನೀವು ನೋಡಿದರೆ ಈ ಶ್ಲೋಕ ಇವಾಗ ನೀವು ಸ್ಕ್ರೀನ್ ಏನ್ ಕಾಣಿಸ್ತಾ ಇದೆಯೋ ಈ ಫೋಟೋ ಕಾಣೋ ಶ್ಲೋಕ ಇದೆ. ಏನು ಈ ತರ ವೈಟ್ ಆಗಿರೋ ಕುದುರೆಗಳು, ಅಲ್ಲಿ ರಥ, ಕೃಷ್ಣ ಇದ್ದಾರೆ, ಅರ್ಜುನ ಇದ್ದಾರೆ. ಸೊ ಈ ತರ ಭಗವಂತ ಶಂಖನಾದ, ಯಾಕಂದ್ರೆ ಅರ್ಜುನ ಶಂಖು ವಾಸಿಸ್ತಾರೆ ಮತ್ತೆ ಕೃಷ್ಣವು ವಾಸಿಸ್ತಾರೆ. ಸೊ ನೋಡಿ ಈ ಪಿಕ್ಚರ್ ಕಾಣ ಶ್ಲೋಕವೇ ಈ 14 ಶ್ಲೋಕ. ಯಾಕಂದ್ರೆ ಇವಾಗ ಭೀಷ್ಮರು ವಾಸಿಸ್ತಾರೆ ಮತ್ತೆ ಎಲ್ಲ ವಾದ್ಯಗಳು ಆದ್ರೆ ಅದು ಏನ್ ಮಾಡಿಲ್ಲ. ಆದ್ರೆ ಇಲ್ಲಿ ಕೃಷ್ಣರು ಸಾಕ್ಷಾತ್ ದೇವೋತ್ತಮ ಪರಮ ಪುರುಷ, ಅವರು ಇಲ್ಲಿ ಸಂಗನಾದ ಮಾಡಕ್ಕೆ ಶುರು ಮಾಡ್ತಾರೆ. ಯಾಕಂದ್ರೆ ಆ ಸೈಡು ಅವರು, ಈ ಸೈಡು ಕೃಷ್ಣ, ಸಾಕ್ಷಾತ್ ಅವನೇ ಇಲ್ಲಿ ಶಂಗನಾದ ವಾಸಿಸ್ತಾರೆ. ಅದೇ ತರ ಆ ರಥ ಯಾರು ಕೊಟ್ಟಿರೋದು? ಅಗ್ನಿದೇವರು. ಸೊ ಈ ರಥ ಎಲ್ಲಿ ಬೇಕಂದ್ರೆ ಹೋಗುತ್ತೆ, ಎಲ್ಲಾ ಜಾಗಗಳಿದ್ದು ಜಗಳ ಮಾಡಕ್ಕಾಗುತ್ತೆ, ಯಾವ ದಿಕ್ಕಕ್ಕೂ ಹೋಗುತ್ತೆ. ಅಷ್ಟ ದಿಕ್ಕುன்னு ಹೇಳ್ತಾರಲ್ಲ ಆ ತರ ಇದು ಬಂದು 10 ದಿಕ್ಕಕ್ಕೂ ಹೋಗುತ್ತಂತೆ. ಆ ತರ ಓಡೋ ರಥ ಅಗ್ನಿದೇವನ್ ಕೊಟ್ಟಿರೋದು. ಈ ರಥದಲ್ಲಿ ಯಾರು ಇದಾರೋ ಅವರು ಖಂಡಿತ ಗೆಳಿತಾರೆ. ಅದು ಯಾಕಂದ್ರೆ ಸಾಕ್ಷಾತ್ ದೇವೋತ್ತಮ ಪರಮ ಪುರುಷ ಇದ್ದಾರಲ್ವಾ, ಅವರು ಸಾಕ್ಷಾತ್ ಮಹಾಲಕ್ಷ್ಮಿನ ಗಂಡ. ಸೊ ಮಹಾಲಕ್ಷ್ಮಿ ನಮಗೂ ಏನು ಜಯ ಕೊಡುತ್ತೆ. ಅದೇ ತರ ಕೃಷ್ಣ ಇರೋ ಜಾಗದಲ್ಲಿ ಯಾವಾಗ ಜಯವೇ ನಡೀತೆ ಅಂತ ಹೇಳ್ತಾರೆ. ನೆಕ್ಸ್ಟ್ ಇವಾಗ ಕೃಷ್ಣ ವಾಸಿಸಿದಾರಲ್ವಾ, ಆ ಶಂಖನಾದ, ಆ ಶಂಖು ಹೆಸರು ಏನು? ಮತ್ತೆ ಭಗವಂತನ ಶಂಖನಾದ, ಮತ್ತೆ ಅರ್ಜುನನ ಶಂಖುನಾದ, ಭೀಮನ ಸೊ ಇವರು ಸಂಘಗಳು ಹೆಸರು ಏನು? ಇವರು ಸಂಘುನಾದ ಏನಾಯ್ತು ನಾವು ನೋಡೋಣ. ಪಾಂಚಜನ್ಯಂ ಋಷಿಕೇಶೋ ದೇವದತ್ತಂ ಧನಂಜಯ ಪೌಂಡ್ರಂ ತತ್ಮೌ ಮಹಾಶಂಕಂ ಭೀಮಕರ್ಮ ವೃಕೋತರಃ. ಋಷಿಕೇಶನು ತನ್ನ ಪಾಂಚಜನ್ಯವೆನ್ನುವ ಶಂಖವನ್ನು, ಅರ್ಜುನನು ದೇವದತ್ತವನ್ನು, ವೃಕೋದರನು ಮತ್ತು ಅದ್ಭುತ ಸಾಹಸಗಳನ್ನು ಮಾಡಬಲ್ಲವನೂ ಆದ ಭೀಮನು ಪೌಂಡ್ರವೆನ್ನುವ ಮಹಾಶಂಖವನ್ನು ಊದಿದರು. ಭಾವಾರ್ಥ. ಈ ಶ್ಲೋಕದಲ್ಲಿ ಕೃಷ್ಣನನ್ನು ಋಷಿಕೇಶ ಎಂದು ಕರೆದಿದೆ, ಏಕೆಂದರೆ ಅವನು ಎಲ್ಲ ಇಂದ್ರಿಯಗಳ ಒಡೆಯ. ಜೀವಿಗಳೆಲ್ಲ ಅವನ ಅವಿಭಾಜ್ಯ ಅಂಶಗಳು. ಆದ್ದರಿಂದ ಜೀವಿಗಳ ಇಂದ್ರಿಯಗಳು ಕೂಡ ಅವನ ಇಂದ್ರಿಯಗಳ ಅವಿಭಾಜ್ಯ ಅಂಗ. ನಿರಾಕಾರವಾದಿಗಳು ಜೀವಿಗಳಿಗೆ ಇಂದ್ರಿಯಗಳಿವೆ ಎನ್ನುವುದಕ್ಕೆ ವಿವರಣೆ ಕೊಡಲಾರರು. ಆದುದರಿಂದ ಅವರು ಎಲ್ಲ ಜೀವಿಗಳನ್ನು ಇಂದ್ರಿಯರಹಿತರು ಅಥವಾ ನಿರಾಕಾರ ಎಂದು ವರ್ಣಿಸಲು ಕಾತರರಾಗಿರುತ್ತಾರೆ. ಎಲ್ಲ ಜೀವಿಗಳ ಹೃದಯಗಳಲ್ಲಿ ನೆಲೆಸಿರುವ ಭಗವಂತನು ಅವರ ಇಂದ್ರಿಯಗಳನ್ನು ನಿರ್ದೇಶಿಸುತ್ತಾನೆ. ಆದರೆ ಆಯಾ ಜೀವಿಯು ಶರಣಾಗತನಾಗಿರುವ ರೀತಿಯಲ್ಲಿ ನಿರ್ದೇಶಿಸುತ್ತಾನೆ ಮತ್ತು ಶುದ್ಧ ಭಕ್ತನ ವಿಷಯದಲ್ಲಿ ಇಂದ್ರಿಯಗಳನ್ನು ನೇರವಾಗಿ ನಿಯಂತ್ರಿಸುತ್ತಾನೆ. ಇಲ್ಲಿ ಕುರುಕ್ಷೇತ್ರದ ರಣಭೂಮಿಯಲ್ಲಿ
ಭಗವಂತನು ನೇರವಾಗಿ ಅರ್ಜುನನ ಅಲೌಕಿಕ ಇಂದ್ರಿಯಗಳನ್ನು ನಿಯಂತ್ರಿಸುತ್ತಾನೆ. ಇದರಿಂದಲೇ ಅವನಿಗೆ ಋಷಿಕೇಶ ಎನ್ನುವ ನಿರ್ದಿಷ್ಟ ನಾಮ. ಭಗವಂತನಿಗೆ ಅವನ ಬೇರೆ ಬೇರೆ ಕಾರ್ಯಗಳಿಗೆ ಅನುಗುಣವಾಗಿ ಬೇರೆ ಬೇರೆ ಹೆಸರುಗಳು ಇವೆ. ಉದಾಹರಣೆಗೆ, ಅವನು ಮಧು ಎಂಬ ರಾಕ್ಷಸನನ್ನು ಕೊಂದ, ಆದುದರಿಂದ ಆತನ ಹೆಸರು ಮಧುಸೂದನ. ಅವನು ಗೋವುಗಳಿಗೂ ಇಂದ್ರಿಯಗಳಿಗೂ ಸಂತೋಷವನ್ನು ಉಂಟು ಮಾಡುತ್ತಾನೆ, ಆದುದರಿಂದ ಗೋವಿಂದ. ವಸುದೇವನ ಮಗನಾಗಿ ಅವತರಿಸಿದ್ದರಿಂದ ವಾಸುದೇವ. ದೇವಕಿಯನ್ನು ತಾಯಿಯಾಗಿ ಸ್ವೀಕರಿಸಿದ, ಆದುದರಿಂದ ದೇವಕಿ ನಂದನ. ತನ್ನ ಬಾಲ ಲೀಲೆಗಳನ್ನು ವೃಂದಾವನದಲ್ಲಿ ಯಶೋದೆಗೆ ಅನುಗ್ರಹಿಸಿದ ಕಾರಣ ಯಶೋದಾನಂದನ. ತನ್ನ ಗೆಳೆಯ ಅರ್ಜುನನ ಸಾರಥಿಯಾದನೆಂದು ಪಾರ್ಥ ಸಾರಥಿ. ಕುರುಕ್ಷೇತ್ರದ ರಣರಂಗದಲ್ಲಿ ಅರ್ಜುನನಿಗೆ ಮಾರ್ಗದರ್ಶನ ಮಾಡಿದುದರಿಂದ ಋಷಿಕೇಶ. ಈ ಶ್ಲೋಕದಲ್ಲಿ ಅರ್ಜುನನನ್ನು ಧನಂಜಯ ಎಂದು ಕರೆಯಲಾಗಿದೆ, ಏಕೆಂದರೆ ಅವನು ಅಣ್ಣನು ಕೈಗೊಂಡ ಹಲವು ಯಾಗಗಳಿಗೆ ಧನವು ಅಗತ್ಯವಾದಾಗ ಅದನ್ನು ಪಡೆಯಲು ಅವನು ನೆರವಾದ. ಭೀಮನಿಗೆ ವೃಕೋದರನೆಂದು ಹೆಸರು, ಏಕೆಂದರೆ ರಾಕ್ಷಸ ಹಿಡಿಂಬನನ್ನು ಕೊಲ್ಲುವಂತಹ ಅಸಾಧಾರಣ ಸಾಹಸಗಳನ್ನು ಮಾಡಿದಂತೆ ಅವನು ಆಹಾರವನ್ನು ತಿನ್ನುತ್ತಿದ್ದ. ಭಗವಂತನಿಂದ ಪ್ರಾರಂಭಿಸಿ ಪಾಂಡವ ಸೈನ್ಯದ ನಾಯಕರು ಊದಿದ ಶಂಖಗಳ ನಾದವು ಯೋಧರಿಗೆ ಹುರುಪನ್ನುಂಟು ಮಾಡಿತು. ಅವರ ಎದುರು ಪಕ್ಷದಲ್ಲಿ ಇಂತಹ ಪುಣ್ಯವಿರಲಿಲ್ಲ. ಪರಮ ನಿಯಾಮಕನಾದ ಶ್ರೀಕೃಷ್ಣನೂ ಅಲ್ಲಿರಲಿಲ್ಲ, ಭಾಗ್ಯಲಕ್ಷ್ಮಿಯೂ ಇರಲಿಲ್ಲ. ಆದುದರಿಂದ ಅವರ ಸೋಲು ಆಗಲೇ ನಿಶ್ಚಯವಾಗಿ ಹೋಗಿತ್ತು. ಶಂಖಗಳ ನಾದವು ಘೋಷಿಸಿದ್ದು ಈ ಸಂದೇಶವನ್ನೇ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಸೊ ಇಲ್ಲಿ ಬಂದು ಭಗವಂತ ಶ್ರೀ ಕೃಷ್ಣರು ಪಾಂಚಜನ್ಯನೋ ಆ ಸಂಗುನೇ ಅವರು ವಾಸಿಸ್ತಾರೆ. ಅದೇ ತರ ಅರ್ಜುನ ಅವರು ಬಂದು ದೇವದತ್ತಂ, ಮತ್ತೆ ಭೀಮನ್ ಬಂದು ಪೌಂಡ್ರಮಂ. ಸೊ ಈ ತರ ಸಂಗು ವಾಸಿಸ್ತಾ ಇದ್ದಾರೆ. ಸೊ ಇಲ್ಲಿ ಬಂದು ಭಗವಂತನ ಸಂಕು, ಇವಾಗ ನಾರ್ಮಲ್ ಸಂಗುಗೂ ಭಗವಂತನ ಸಂಗುಗೂ ಎಷ್ಟೋ ವ್ಯತ್ಯಾಸಗಳಿದೆ ಅಲ್ವಾ. ಸೊ ಇಲ್ಲಿ ಬಂದು ಭಗವಂತನ ಸಂಗು ಅಷ್ಟು ಮಹತ್ವವಾದದು, ಅಷ್ಟು ಶ್ರೇಷ್ಠವಾದದು ಅಲ್ವಾ. ಸೊ ಮತ್ತೆ ಇರೋ ಸಂಗು ಜೊತೆಯಲ್ಲಿ ನಾವು ನೋಡುವಾಗ ಭಗವಂತನ ಪಾಂಚಜನ್ಯ ಅಷ್ಟೊಂದು ವಿಶೇಷ ಅದು. ಮತ್ತೆ ನೀವು ನೋಡಿದರೆ ಭಗವಂತನ ಇಲ್ಲಿ ಋಷಿಕೇಶ, ಪಾಂಚಜನ್ಯಂ ಋಷಿಕೇಶೋ. ಋಷಿಕೇಶ ಅಂದ್ರೆ ಇಂದ್ರಿಯಗಳಿಗೂ ತೃಪ್ತಿ ಕೊಡೋನು. ಇವಾಗ ನಮ್ಗೆಲ್ಲ ಇಂದ್ರಿಯಗಳು ಇದೆ ಅಲ್ವಾ. ಇವಾಗ ಕಣ್ಣಿದೆ, ಕಣ್ಣು ಕಾಣಿಸಲ್ಲ ಅಂದ್ರೆ ಮತ್ತೆ ಆ ಇಂದ್ರಿಯ ಇರೋದು ವೇಸ್ಟ್ ಅಲ್ವಾ. ಕಿವಿ ಇದೆ, ಕಿವಿ ಕೇಳಿಲ್ಲ ಅಂದ್ರೆ ಆ ಇಂದ್ರಿಯ ಇರೋದು ವೇಸ್ಟ್. ಸೊ ಆದ್ರೆ ನಮಗೂ ಬಾಯಿ ಇದೆ, ನಾವು ಮಾತಾಡಕ್ಕಾಗಿಲ್ಲ ಅಂದ್ರೆ ಆ ಇಂದ್ರಿಯ ವೇಸ್ಟ್. ಸೊ ಆ ಥರ ಒಂದೊಂದು ಇಂದ್ರಿಯಕ್ಕೂ ಆ ಶಕ್ತಿನ ಕೊಡೋನು, ತೃಪ್ತಿ ಮಾಡೋನು. ಅದು ನಮ್ಗೆ ಸಿಕ್ಕಿದ್ರೆ ನಾವು ತೃಪ್ತಿ ಆಗುತ್ತೆ. ಇಲ್ಲಂದ್ರೆ ನಮಗೂ ಕಣ್ಣು ಕಾಣಿಸಿಲ್ಲ, ಕಿವಿ ಕೇಳಕ್ ಆಗಲ್ಲ, ಬಾಯಿ ಮಾತಾಡಕ್ ಆಗಲ್ಲ ಅಂದ್ರೆ ನಮ್ಗೂ ತೃಪ್ತಿ ಆಗೋದಿಲ್ಲ. ಆ ತರ ನಮ್ಗೂ ತೃಪ್ತಿ ಕೊಡೋನು, ಇಂದ್ರಿಯಗಳಿಗೂ ತೃಪ್ತಿ ಕೊಡೋನು ಯಾರು ಅಂದ್ರೆ ಸಾಕ್ಷಾತ್ ಆ ದೇವೋತ್ತಮ ಪರಮ ಪುರುಷ ಆ ಋಷಿಕೇಶ. ಸೊ ಅದಕ್ಕೆ ಭಗವಂತನಕ್ಕೂ ಋಷಿಕೇಶ ಅನ್ನೋ ಹೆಸರು ಇದೆ. ಅದೇ ತರ ಭಗವಂತನಿಗೂ ಎಷ್ಟೋ ಹೆಸರುಗಳಿದೆ. ಮಧುಸೂದನ, ಮಧುನ್ನು ಆ ರಾಕ್ಷಸನಿಗೆ ಕೊಂದಿರೋನು. ಗೋವಿಂದ, ಹಸುಗಳಿಗೂ ಸಂತೋಷ ಕೊಡೋನು. ವಸುದೇವನ ಮಗನಾಗಿರೋದಿಂದ ಭಗವಂತನಿಗೆ ವಾಸುದೇವ ಅನ್ನೋ ಹೆಸರು. ದೇವಕಿ ಮಗ ಅನ್ನೋದ್ರಿಂದ ಅವರಿಗೂ ದೇವಕಿ ನಂದನ. ಮತ್ತೆ ಯಶೋಧ ಮಗ ಅನ್ನೋ ಯಶೋಧ ನಂದನ. ಇವಾಗ ಅರ್ಜುನನ ಹೆಸರೇನು ಪಾರ್ಥ. ಪ್ರತಾ ಮಗ ಪಾರ್ಥ ಅವರು. ಸೊ ಪ್ರತಾ ಅನ್ನೋದು ಯಾರು, ಕುಂದಿ, ಅವ್ರ ಮಗ ಪಾರ್ಥ. ಆ ಪಾರ್ಥನಕ್ಕೂ ಸಾರಥಿಯಾಗ ಭಗವಂತ ದೇವೋತ್ತಮ ಪರಮಪುರುಷ ಕೃಷ್ಣ ಇರೋದಿಂದು ಭಗವಂತನಕ್ಕೂ ಪಾರ್ಥ ಸಾರಥಿನ ಹೆಸರು. ಸೊ ಈ ತರ ಭಗವಂತನ ಒಂದೊಂದು ಹೆಸರುಗಳು ಅಷ್ಟು ಶ್ರೇಷ್ಠವಾದದು. ಅದೇ ತರ ಇಲ್ಲಿ ಬಂದು ಅರ್ಜುನನಕ್ಕೂ ಧನಂಜಯ ಅನ್ನೋ ಹೆಸರು. ಯಾಕಂದ್ರೆ ಅವ್ರು ಬಂದು ಯುಧಿಷ್ಠಿರ ಮಹಾರಾಜ್ ಬಂದು ಜಾಸ್ತಿ ಯಾಗಗಳು ಯಜ್ಞಗಳು ಎಲ್ಲ ಮಾಡುವಾಗ ಅಷ್ಟು ಐಶ್ವರ್ಯಗಳು ತಗೊಂಡ್ ಬಂದು ಕೊಟ್ಟಿದಾರಂತೆ ಯಾರೋ ಅರ್ಜುನ. ಅದಕ್ಕೆ ಅವ್ರಿಗೆ ಧನಂಜಯ ಅನ್ನೋ ಹೆಸರು. ಅದೇ ತರ ಇಲ್ಲಿ ಬಂದು ಭೀಮನಕ್ಕೂ ವೃಕೋದರ ಅನ್ನೋ ಹೆಸರು. ಯಾಕಂದ್ರೆ ಅಲ್ಲಿ ಇಡುಂಬಣ್ಣಿ ಕೊಳ್ಳಕ್ಕೋಸ್ಕರ, ಆ ಹಸುರನ್ನಿ ಕೊಳ್ಳಕ್ಕೋಸ್ಕರ ಅಷ್ಟು ಬಲಶಾಲಿಯಾಗಿ ಇರಿದ್ರು. ಆ ಊಟ ಎಲ್ಲ ತಿಂದು ಅಷ್ಟು ಬಲಶಾಲಿಯಾಗ ಅವರು ಜಗಳ ಮಾಡಿದ್ರು. ಅದಕ್ಕೆ ಅವ್ರಿಗೂ ವೃಕೋದರ ಅನ್ನೋ ಹೆಸರು.
ಸೊ ಈ ತರ ಭಗವಂತ ಆಗಲಿ, ಭಗವಂತ ಜೊತೆಯಲ್ಲಿ ಇರೋರಾಗಲಿ ಎಲ್ಲ ಶ್ರೇಷ್ಠವಾದವರು. ಸೊ ಭಗವಂತ ಇರೋ ಜಾಗ ಯಾವಾಗ ಶ್ರೇಷ್ಠವಾಗಿರುತ್ತೆ, ಯಾವಾಗ ಒಳ್ಳೆಯದೇ ಆಗುತ್ತೆ, ಎಲ್ಲರೂ ಗೆಳೀತಾರೆ. ಸೊ ಭಗವಂತ ಇಲ್ಲಾಂದ್ರೆ ಪ್ರಾಬ್ಲಮ್, ಭಗವಂತ ಇರುವಾಗ ಯಾವ ಒಂದು ಪ್ರಶ್ನೆ ಅವ್ರಿಗೂ ಬರಲ್ಲ. ನೆಕ್ಸ್ಟು 16-18 ತಕ್ಕ. ಅನಂತ ವಿಜಯಂ ರಾಜ ಕುಂದಿಪುತ್ರೋ ಯುಧಿಷ್ಠಿರಃ ನಹುಲಃ ಸಹ ದೇವ್ಯಶ್ಚ ಸುಘೋಷಮಣಿ ಪುಷ್ಪಕೌ ಕಾಶ್ಯಶ್ಚ ಪರಮೇಶ್ವಾಸ ಶಿಖಂಡಿ ಚ ಮಹಾರಥಃ ದೃಷ್ಟದ್ಯುಮ್ನೋ ವಿರಾಡಶ್ಚ ಶಾತ್ಯಗಿಶ್ಚ ಸಪಾರಜಾತಿಕಂ ದ್ರುಪದೋ ದ್ರೌಪದೇಯಾಶ್ಚ ಸರ್ವಶಃ ಪೃಥಿವೀಪತೆ ಸೌಭದ್ರಶ್ಚ ಮಹಾಬಾಹು ಶಂಕಾನ್ ತತ್ನು ಪೃಥಕ್ ಪೃಥಕ್. ಪುರುಷಪುತ್ರನಾದ ಯುಧಿಷ್ಠಿರನು ಅನಂತ ವಿಜಯವೆಂಬ ತನ್ನ ಶಂಖವನ್ನು ಊದಿದನು. ನಕುಲ ಸಹದೇವರು ಸುಘೋಷ ಮತ್ತು ಮಣಿಪುಷ್ಪಕ ಶಂಖಗಳನ್ನು ಊದಿದರು. ಅರಸನೇ, ಮಹಾಧನುರ್ಧಾರಿಯಾದ ಕಾಶಿರಾಜ, ಮಹಾರಥನಾದ ಶಿಖಂಡಿ, ದೃಷ್ಟದ್ಯುಮ್ನ, ವಿರಾಟ, ಅಜಯನಾದ ಸಾತ್ಯಕಿ, ದೃಪದ, ದ್ರೌಪದಿಯ ಮಕ್ಕಳು, ಮಹಾಬಾಹುವು, ಸುಭದ್ರೆಯ ಮಗನೂ ಆದ ಅಭಿಮನ್ಯು ಎಲ್ಲರೂ ತಮ್ಮ ತಮ್ಮ ಶಂಖಗಳನ್ನು ಊದಿದರು. ಹರೇ ಕೃಷ್ಣ. ಅರಸ ಧೃತರಾಷ್ಟ್ರನು ಪಾಂಡುಪುತ್ರರಿಗೆ ಮೋಸ ಮಾಡಿ ತನ್ನ ಮಕ್ಕಳನ್ನೇ ಸಿಂಹಾಸನದ ಮೇಲೆ ಕೂಡಿಸಲು ಕೈಗೊಂಡ ಅವಿವೇಕದ ನೀತಿಯು ಮೆಚ್ಚುವಂತಹುದಲ್ಲ ಎಂದು ಸಂಜಯನು ಜಾಣ್ಮೆಯಿಂದ ಅವನಿಗೆ ತಿಳಿಸಿದ. ಆ ಮಹಾಸಮರದಲ್ಲಿ ಇಡೀ ಕುರುಕುಲ ನಿರ್ನಾಮವಾಗುತ್ತದೆ ಎಂದು ಆಗಲೇ ಸ್ಪಷ್ಟವಾದ ಸೂಚನೆಗಳಿದ್ದವು. ಪಿತಾಮಹ ಭೀಷ್ಮನಿಂದ ಪ್ರಾರಂಭಿಸಿ ಅಭಿಮನ್ಯು ಮತ್ತಿತರ ಮೊಮ್ಮಕ್ಕಳವರೆಗೆ ಎಲ್ಲರೂ ಮತ್ತು ಜಗತ್ತಿನ ಅನೇಕ ರಾಜ್ಯಗಳ ದೊರೆಗಳು ಅಲ್ಲಿದ್ದರು. ಎಲ್ಲರ ಸಾವು ಖಚಿತವಾಗಿತ್ತು. ಈ ಭೀಕರ ವಿಪತ್ತಿಗೆ ರಾಜ ಧೃತರಾಷ್ಟ್ರನೇ ಕಾರಣ, ಏಕೆಂದರೆ ಅವನು ತನ್ನ ಮಕ್ಕಳು ಅನುಸರಿಸಿದ ನೀತಿಗೆ ಬೆಂಬಲ ನೀಡಿದ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಇವಾಗ ನೀವು ನೋಡಿದ್ರೆ, ಇವಾಗ ನಾವು ಭಗವಂತನ ಶಂಕು, ಅರ್ಜುನನ ಶಂಕು ಮತ್ತೆ ಭೀಮನ ಶಂಕು ಇದೆಲ್ಲ ನೋಡಿದೀವಿ. ಮತ್ತೆ ಯುಧಿಷ್ಠಿರ ಮಹಾರಾಜು ಅನಂತ ವಿಜಯ ಅನ್ನೋ ಶಂಕು ಅಂತೆ, ಅವರ ಶಂಕು ಹೆಸರು. ನಗುಲ ಬಂದು ಸುಕೋಶ ಅನ್ನೋ ಶಂಕು ಊದಿದ್ದಾರೆ, ಸೊ ವಾಸಿಸಿದ್ದಾರೆ. ಮತ್ತೆ ಸಹದೇವ ಬಂದು ಮಣಿಪುಷ್ಪಕ ಅನ್ನೋ ಶಂಕು ವಾಸಿಸ್ತಾರಂತೆ. ಮತ್ತೆ ಇರ್ತಾರಲ್ವಾ ಅಲ್ಲಿ ಪಾಂಡವರ್ಗಳ ಸೈಡ್ ಯಾರೆಲ್ಲ ಇದ್ರು, ಮತ್ತೆ ಸುಕೋಶ ಅದಾವುದು ಆ ಶಂಗುಲ ವಾಸಿಸಿದ್ದಾರೆ. ಮತ್ತೆ ಕಾಶಿರಾಜ, ಮತ್ತೆ ಶಿಖಂಡಿ, ದೃಷ್ಟದ್ಯುಮ್ನ, ವಿರಾಡ, ಸಾತ್ಯಗಿ, ದ್ರುಪದ, ದ್ರೌಪದಿ ಮಕ್ಕಳು, ಸೊ ಎಲ್ಲರೂ ಅವರವರು ಶಂಗಿನಿ ವಾಸಿಸಿದಾರಂತೆ. ಆ ತರ ವಾಸಿಸುವಾಗ ಅಷ್ಟೊಂದು ದಿವ್ಯವಾಗಿತ್ತಂತೆ ಕೇಳಕ್ಕೆ. ನೋಡಿ ಈ ಸೈಡು ಎಲ್ಲ ಬಂದು ಆ ಸಂಗು ನಾದ ಎಲ್ಲ ದಿವ್ಯವಾಗಿತ್ತು. ಯಾಕಂದ್ರೆ ಭಗವಂತ ಸೈಡ್ ಇವಾಗ ನಾರ್ಮಲ್ ಆಗಿ ನೀವು ನಾವೇ ಅಡಿಗೆ ಮಾಡಿ ತಿಂದ್ರೆ ಅದು ಟೇಸ್ಟ್ ಸಿಕ್ಕಲ್ಲ. ಅದೇ ನಾವು ಅಡಿಗೆ ಮಾಡಿ ಭಗವಂತನಕ್ಕೂ ಅರ್ಪಣೆ ಮಾಡಿಬಿಟ್ಟು ನಾವು ತಿಂದ್ರೆ ಏನಾಗುತ್ತೆ, ಅಷ್ಟು ಟೇಸ್ಟ್ ಆಗಿ ಇರುತ್ತೆ. ಸೊ ಆ ಟೇಸ್ಟು ಭಗವಂತ ಇರೋ ಜಾಗಲ್ಲಿ ಸಿಕ್ಕುತ್ತೆ. ಸೊ ಅದಕ್ಕೆ ಇವರು ವಾಸಿಸೋ ಆ ಸಂಘನಾದ ಎಲ್ಲ ಅಷ್ಟು ಒಂದು ಶ್ರೇಷ್ಠವಾಗಿದೆ. ಅದೇ ದುರ್ಯೋಧನ ಸೈಡು ವಾಸಿಸಿದ್ದಾರೆ, ಅದು ಏನು ಅಷ್ಟೊಂದು ಶ್ರೇಷ್ಠ ಇಲ್ಲ, ಯಾಕಂದ್ರೆ ಭಗವಂತ ಇರೋ ಜಾಗವೇ ಶ್ರೇಷ್ಠ ಆಗುತ್ತೆ. ಇಲ್ಲಿ ನೀವು ನೋಡಿದ್ರೆ ಆ ದುರ್ಯೋಧನ, ಯಾಕಂದ್ರೆ ದುರ್ಯೋಧನ ಕೆಟ್ಟೋರ್ ಜೊತೆಯಲ್ಲಿ ಯಾರೆಲ್ಲ ಇದಾರೋ ಅವರು ಏನಾಗ್ತಾರೆ, ನಾಶ ಆಗ್ತಾರೆ. ಕೆಟ್ಟವರು ತೀರೋಗ್ತಾರೆ, ಕೆಟ್ಟವ್ರ ಜೊತೆಲಿ ಇರೋರು ತೀರೋಗ್ತಾರೆ. ಇವ್ರಿಗೂ ನಾಶ ಆಗುತ್ತೆ, ಅವ್ರ ಜೊತೆಲಿ ಇರೋರಿಗೂ ನಾಶ ಆಗುತ್ತೆ. ಆದ್ರೆ ಭಗವಂತ ಜೊತೆಲಿ ಇದ್ರೆ ಖಂಡಿತ ಭಗವಂತ ನಮ್ನಿ ಗೆಳೆದು ಬಿಡ್ತಾರೆ. ಸೊ ಆ ತರ ಇಲ್ಲಿ ಬಂದು ಎಲ್ಲರೂ ಸಂಗುನಾದ ವಾಸಿಸ್ತಾ ಇದ್ದಾರೆ. ಆ ಸಂಗುನಾದ ಕೇಳುವಾಗ ಏನಾಯ್ತು, ಅವರು ದುರ್ಯೋಧನ ಮತ್ತೆ ದುರ್ಯೋಧನ ಸೈಡಲ್ಲಿ ಇರೋರು ಎಲ್ಲರಿಗೂ ಭಯ ಆಗ್ತಾ ಇದೆ. ಯಾಕಂದ್ರೆ ಇವರು ವಾಸಿಸುವಾಗ ಆ ತರ ಒಂದು ಎಫೆಕ್ಟ್ ಪಾಂಡವರ್ಗಳಿಗೂ ಕೊಟ್ಟಿಲ್ಲ. ಬಟ್ ಪಾಂಡವರ್ಗಳು ವಾದ್ಯಗಳು ವಾಸಿಸುವಾಗ ದುರ್ಯೋಧನ ಸೈಡ್ ಇರೋರ್ಗೂ ಒಂದು ಭಯ ಕೊಡ್ತಾ ಇದೆ. ಏನಾಗುತ್ತೆ ನೋಡೋಣ. ಸಕೋಶಾರ್ಧರಾಷ್ಟ್ರಾಣಾಂ ಹೃದಯಾನಿ ವ್ಯಧಾರಯತ್ ನಭಶ್ಚ
ಪೃಥಿವೀಂ ಚೈವ ತುಮುಲೋ ಅಭ್ಯನುನಾದಯನ್. ಈ ಶಂಖಗಳ ನಾದದಿಂದ ತುಮುಲ ಉಂಟಾಯಿತು. ಭೂಮಿ ಮತ್ತು ಆಕಾಶಗಳಲ್ಲಿ ಪ್ರತಿಧ್ವನಿಯನ್ನು ಮಾಡುತ್ತಾ ಅದು ಕೌರವರ ಹೃದಯಗಳನ್ನು ಚೂರು ಚೂರು ಮಾಡಿತು. ದುರ್ಯೋಧನನ ಪಕ್ಷದಲ್ಲಿದ್ದ ಭೀಷ್ಮರು ಮತ್ತಿತರರು ತಮ್ಮ ಶಂಖಗಳನ್ನು ಊದಿದಾಗ ಪಾಂಡವರ ಹೃದಯಗಳು ಬಿರಿಯಲಿಲ್ಲ. ಅಂತಹ ಘಟನೆಗಳನ್ನು ಇಲ್ಲಿ ಪ್ರಸ್ತಾವಿಸಿಲ್ಲ. ಆದರೆ ಇಲ್ಲಿ ಪಾಂಡವ ಪಕ್ಷದವರ ಸದ್ದುಗಳ ಪ್ರತಿಧ್ವನಿಯಿಂದ ಧೃತರಾಷ್ಟ್ರನ ಮಕ್ಕಳ ಹೃದಯಗಳು ನುಚ್ಚು ನೂರಾದವು ಎಂದು ಹೇಳಿದೆ. ಇದಕ್ಕೆ ಕಾರಣ ಪಾಂಡವರು ಮತ್ತು ಕೃಷ್ಣನಲ್ಲಿ ಅವರಿಗಿದ್ದ ವಿಶ್ವಾಸ. ದೇವಾದಿದೇವನಲ್ಲಿ ಆಶ್ರಯ ಪಡೆದವನು ಅತ್ಯಂತ ಘೋರ ಅನಾಹುತದ ನಡುವೆಯೂ ಹೆದರುವ ಅಗತ್ಯವೇ ಇಲ್ಲ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತೆ. ಸೊ ಇವಾಗ ಪಾಂಡವರ್ಗಳ ಸೈಡು ವಾದ್ಯಗಳು ವಾಸಿಸ್ತಾರಲ್ವಾ, ಸೊ ಅದು ಕೇಳುವಾಗ ಧೃತರಾಷ್ಟ್ರನ ಮಕ್ಕಳು ಎಲ್ಲರೂ ಹೃದಯಗಳು ನಾಶ ಆಯ್ತಂತೆ, ಚೂರು ಚೂರಾಯ್ತು. ಯಾಕಂದ್ರೆ ಭೀಷ್ಮರು ವಾಸಿಸಿದ್ದಾರೆ, ಅಲ್ಲಿರೋರೆಲ್ಲ ವಾಸಿಸಿದ್ದಾರೆ, ಆದರೆ ಪಾಂಡವರುಗಳು ಏನಾಗಿಲ್ಲ. ಅದೇ ಇವರು ವಾಸಿಸುವಾಗ ದುರ್ಯೋಧನ ಸೈಡು ಎಲ್ಲರೂ ಹೃದಯಗಳು ಚೂರು ಚೂರಾಯ್ತು. ರೀಸನ್ ಏನು? ಯಾಕಂದ್ರೆ ಈ ಸೈಡ್ ಸಾಕ್ಷಾತ್ ಭಗವಂತ ಇದ್ದಾರೆ. ಸೊ ಭಗವಂತ ಮೇಲ್ಗಡೆ ಅಷ್ಟೊಂದು ಪೂರ್ಣವಾಗಿ ವಿಶ್ವಾಸ ಇಟ್ಕೊಂಡಿದ್ದಾರೆ. ಸೊ ಅದಕ್ಕೆ ಏನಾಯ್ತು, ಅವರು ಹೃದಯ ಎಲ್ಲ ಚೂರು ಚೂರು ಆಯ್ತು. ಓಕೆ, ಸೊ 19 ಶ್ಲೋಕ ಪೂರ್ತಿ ಆಯ್ತು. ಸೊ ಭಗವಂತನ ಮೇಲ್ಗಡೆ ನಾವು ಯಾವ ತರ ಇಡಬೇಕು? ದೃಢ ವಿಶ್ವಾಸ ಇಟ್ಕೋಬೇಕು. ದೃಢ ವಿಶ್ವಾಸ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನಾವು ವಿಶ್ವಾಸದಿಂದ ಭಗವಂತನ ಅನುಗ್ರಹದಿಂದ ಏನ್ ನಡೀತೋ ಅದು ನಾವು ಸ್ವೀಕಾರ ಮಾಡ್ಕೋಬೇಕು. ಸೊ ಭಗವಂತನ ಮೇಲೆ ಅಷ್ಟು ವಿಶ್ವಾಸ ನಾವು ಇಡಬೇಕು. ಭಗವಂತ ನಮಗೂ ಒಳ್ಳೇದೇ ಮಾಡ್ತಾರೆ. ಯಾವಾಗ ಭಗವಂತನ ಪಾದನೆ ಶರಣಾಗದರ ಆಗಿದವ್ರಿಗೂ ನಾಶ ಅನ್ನೋದು ಇಲ್ಲ. ಭಗವಂತ ಅವರನ್ನೇ ರಕ್ಷಣೆ ಮಾಡ್ತಾರೆ. ಸೊ ನೆಕ್ಸ್ಟ್ ಶ್ಲೋಕ. ಅದವ್ಯವಸ್ಥಿತಾನ್ ದೃಷ್ಟ್ವಾ ಧಾರ್ತರಾಷ್ಟ್ರಾನ್ ಕಪಿಧ್ವಜಃ ಪ್ರವೃದ್ಧೇ ಶಸ್ತ್ರ ಸಂಪಾತೆ ಧನುರ್ ಉದ್ಯಮ್ಯ ಪಾಂಡವಃ ಋಷಿಕೇಶಂ ತಥಾ ವಾಕ್ಯಂ ಇದಮಾಹ ಮಹೀಪತೆ. ಆಗ ಪಾಂಡುಪುತ್ರನಾದ ಅರ್ಜುನನು ಹನುಮಂತನ ಗುರುತಿರುವ ಧ್ವಜದ ರಥದಲ್ಲಿ ಆಸೀನನಾಗಿದ್ದು ತನ್ನ ಧನಸ್ಸನ್ನು ಎತ್ತಿಕೊಂಡು ಬಾಣಗಳನ್ನು ಎಸೆಯಲು ಸಿದ್ಧನಾದನು. ಓ ರಾಜನೇ, ಯುದ್ಧ ಸನ್ನದ್ಧರಾದ ಧೃತರಾಷ್ಟ್ರನ ಪುತ್ರನ ಕಡೆ ನೋಡಿ ಅರ್ಜುನನು ಶ್ರೀಕೃಷ್ಣನಿಗೆ ಈ ಮಾತನ್ನು ಹೇಳಿದನು. ಭಾವಾರ್ಥ: ಯುದ್ಧವು ಇನ್ನೇನು ಪ್ರಾರಂಭವಾಗುವುದರಲ್ಲಿತ್ತು. ರಣಭೂಮಿಯಲ್ಲಿ ಶ್ರೀಕೃಷ್ಣನ ನೇರ ಉಪದೇಶಗಳನ್ನು ಅನುಸರಿಸಿದ ಪಾಂಡವರು ಅನಿರೀಕ್ಷಿತ ರೀತಿಯಲ್ಲಿ ತಮ್ಮ ಸೈನ್ಯದ ವ್ಯೂಹವನ್ನು ರಚಿಸಿದ್ದರಿಂದ ಕೌರವರು ಬಹುಮಟ್ಟಿಗೆ ಉತ್ಸಾಹವನ್ನು ಕಳೆದುಕೊಂಡರು. ಇದು ಮುಂಚೆ ಬಂದ ಮಾತುಗಳಿಂದ ತಿಳಿಯುವಂತಿದೆ. ಅರ್ಜುನನ ಧ್ವಜದಲ್ಲಿದ್ದ ಹನುಮಂತನ ಸಂಕೇತವು ವಿಜಯದ ಮತ್ತೊಂದು ಸೂಚನೆಯಾಗಿತ್ತು. ಏಕೆಂದರೆ ರಾಮರಾವಣರ ಯುದ್ಧದಲ್ಲಿ ಹನುಮಂತನು ರಾಮನ ಪಕ್ಷವನ್ನು ವಹಿಸಿದ್ದ. ಶ್ರೀರಾಮನು ವಿಜಯಿಯಾದನು. ಈಗ ಅರ್ಜುನನಿಗೆ ನೆರವಾಗಲು ರಾಮ, ಹನುಮಂತ ಇಬ್ಬರೂ ಆತನ ರಥದಲ್ಲಿದ್ದರು. ಶ್ರೀಕೃಷ್ಣನೇ ಶ್ರೀರಾಮ. ಶ್ರೀರಾಮನು ಎಲ್ಲಿದ್ದರೆ ಅಲ್ಲಿ ಅವನ ನಿರಂತರ ಸೇವಕ ಹನುಮಂತನು, ಆತನ ನಿರಂತರ ಧರ್ಮಪತ್ನಿ ಭಾಗ್ಯಲಕ್ಷ್ಮಿಯಾದ ಸೀತೆಯೂ ಇರುತ್ತಾರೆ. ಆದುದರಿಂದ ಅರ್ಜುನನಿಗೆ ಶತ್ರು ಭಯಕ್ಕೆ ಕಾರಣವೇ ಇರಲಿಲ್ಲ. ಎಲ್ಲಕ್ಕಿಂತ ಮುಖ್ಯವಾಗಿ ಇಂದ್ರಿಯಗಳ ಸ್ವಾಮಿಯಾದ ಶ್ರೀಕೃಷ್ಣನೇ ಸ್ವತಃ ಅಲ್ಲಿದ್ದು ಅವನಿಗೆ ನಿರ್ದೇಶಿಸುತ್ತಿದ್ದ. ಹೀಗೆ ಅರ್ಜುನನಿಗೆ ಯುದ್ಧ ನಿರ್ವಹಣೆಯಲ್ಲಿ ಎಲ್ಲ ಸನ್ಮಾರ್ಗದರ್ಶನವೂ ಲಭ್ಯವಾಗಿತ್ತು. ಭಗವಂತ ತನ್ನ ಶಾಶ್ವತ ಭಕ್ತನಿಗಾಗಿ ರೂಪಿಸಿದ್ದ ಇಂಥ ಶುಭ ಸನ್ನಿವೇಶಗಳಲ್ಲಿ ನಿಶ್ಚಯವಾದ ವಿಜಯದ ಸೂಚನೆಗಳಿದ್ದವು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಸೊ ಇಲ್ಲಿ ಬಂದು ಆ ರಥ ಯಾರು ಕೊಟ್ಟಿರೋದು? ಅಗ್ನಿದೇವರು ಕೊಟ್ಟಿರೋದು. ಮತ್ತೆ ಆ ರಥದಲ್ಲಿ ಇರೋ ಕುಡಿ ಅದು ಬಂದು ಯಾರಿದ್ದಾರೆ ಅಲ್ಲಿ? ಹನುಮಾನ್ ಇದ್ದಾರೆ. ಸೊ ಅರ್ಜುನ ಆ ತರ ಬಿಲ್ ಇಟ್ಕೊಂಡು ಅದೇ ತರ ಅಲ್ಲಿ ಸಾರಥಿಯಾಗ ಸಾಕ್ಷಾತ್ ಭಗವಂತ ಇದ್ದಾರೆ. ಸೊ ಅಲ್ಲಿ ಕೊಡಿಯಲ್ಲಿ ಹನುಮಂತ ಇದ್ದಾರೆ. ಸೊ ಇವಾಗ ಅರ್ಜುನ ಬಂದು ಕೃಷ್ಣನ ಹತ್ರ ಏನ್ ಹೇಳ್ತಾರೆ ನಾವು ನೆಕ್ಸ್ಟ್ ಕ್ಲಾಸ್ ನೋಡೋಣ. ಮತ್ತೆ ಇಲ್ಲಿ ಹನುಮಂತ ಬಂದು ಸಾಕ್ಷಾತ್ ಭಗವಂತ ಶ್ರೀರಾಮರಿಗೂ ಅಷ್ಟು ಸೇವೆ ಮಾಡಿದ್ದಾರೆ. ಸೊ ಸೇವೆ ಮಾಡಿ ರಾಮರ್ ಬಂದು ರಾವಣನ ಹತ್ರ ಜಗಳ ಮಾಡಿ ಗೆಳೆಯಕ್ಕೆ ಇವರೇ ಜಾಸ್ತಿ ಕಾರಣ. ಅದಕ್ಕೋಸ್ಕರ ಅಲ್ಲಿ ರಾಮರ ಗೆಳೆಯಕ್ಕೆ ಕಾರಣವಾಗ ಇರೋ ಆ ಹನುಮಂತ ಈ ರಥದಲ್ಲಿ ಬಂದು ಕೂತ್ಕೊಂಡಿದ್ದಾರೆ. ಯಾಕಂದ್ರೆ ಅಲ್ಲಿ ಬಂದು
ಸಾಕ್ಷಾತ್ ಆ ರಾಮರೇ ಬಂದು ಇಲ್ಲಿ ಕೃಷ್ಣರಾಗಿ ಹುಟ್ಟಿದ್ದಾರೆ ಅಲ್ವಾ. ಇವಾಗ ನೋಡಿ, ರಾಮರಾಗಿರೋ ಕೃಷ್ಣರು ಇದ್ದಾರೆ, ಹನುಮಂತ ಇದ್ದಾರೆ. ಸೊ ಆ ಥರ ಇರುವಾಗ ಗೆಳೆಯೋದು ಯಾರು? ಖಂಡಿತ ಅರ್ಜುನನೇ. ಅವ್ರು ಬಿಟ್ಟಿದ್ರೆ ಮತ್ತೆ ಯಾರಿಲ್ಲ. ಯಾಕಂದ್ರೆ ಆ ಕಾಲದಲ್ಲಿ ಅದೃಷ್ಟ ದೇವತೆ ಸೀತಾನೇ ರಕ್ಷಣೆ ಮಾಡಕ್ಕೆ ಹನುಮಂತ ಹೋಗೋದು, ಮತ್ತೆ ರಾಮರನ್ನೇ ಗೆಲ್ಸಕ್ಕೆ ಹೆಲ್ಪ್ ಮಾಡೋದು. ಸೊ ಈ ತರ ಎಲ್ಲ ಸೇವೆ ಮಾಡ್ತಾ ಇದ್ರು. ಅದೇ ತರ ಇವಾಗ ಅವರು ಸೇವೆ ಮಾಡಕ್ಕೋಸ್ಕರ ಇಲ್ಲಿ ಆ ಏನು ಆ ಕೊಡಿಯಲ್ಲಿ ಅವರು ಕಪಿಧ್ವಜ ಅಂತ ಆ ತರ ಹನುಮಂತ ಅಲ್ಲಿ ಕೂತ್ಕೊಂಡಿದ್ದಾರೆ. ಯಾಕಂದ್ರೆ ಭೀಮ ಅವರು ವಾಯುಪುತ್ರ, ಹನುಮಂತವು ವಾಯುಪುತ್ರ. ಸೊ ಭೀಮನಿಗೂ ಹನುಮಂತ ಒಂದು ವರ ಕೊಟ್ಟಿದ್ದಾರೆ. ಖಂಡಿತ ನಾ ಬಂದು ಅರ್ಜುನ ಕೊಡಿಲಿ ಏರ್ತೀನಿ. ಸೊ ಅದಕ್ಕೆ ಇಲ್ಲಿ ಯಾಕಂದ್ರೆ ಹನುಮಂತ ಇಲ್ಲಿ ಕೊಡಿಯಲ್ಲಿ ಇರಕ್ಕೆ 2 ಕಾರಣಗಳಿದೆ. ಒಂದು ಭೀಮನಕ್ಕೋಸ್ಕರ, ಭೀಮನ್ ಕೇಳ್ಕೊಂಡಿದ್ದಾನೆ ಈ ತರ ಅರ್ಜುನ ರಥದಲ್ಲಿ ನೀವಿರ್ಬೇಕು. ಅದೇ ತರ 2 ಕಾರಣ. ಒಂದು ಟೈಮ್ ಏನಾಗ್ತಾ ಇದೆ, ಅರ್ಜುನ ಬಂದು ದಿವ್ಯ ದೇಶ ಹೋಗ್ತಾ ಇದ್ದಾನಲ್ವಾ. ಸೊ ಆ ತರ ತೀರ್ಥಯಾತ್ರೆ ಹೋಗ್ತಾ ಇರುವಾಗ ಅಲ್ಲಿ ರಾಮೇಶ್ವರ ಆ ಜಾಗದಲ್ಲಿ ನೋಡ್ತಾನಂತೆ. ಅವಾಗ ರಾಮರು ಅಷ್ಟೊಂದು ಪರಾಕ್ರಮಶಾಲಿ, ಬಿಲ್ಲಿಂದ ಬ್ರಿಡ್ಜ್ ಮಾಡಿರ್ಬೋದು, ಆದ್ರೆ ಅವ್ರು ಯಾಕೆ ಕಲ್ಲು ಇಟ್ಟು ಬ್ರಿಡ್ಜ್ ಮಾಡಿದ್ದಾರೆ? ಆ ತರ ಯೋಚನೆ ಮಾಡ್ತಾ ಇರುವಾಗ ಅವಾಗ ಹನುಮಂತ ಕೇಳ್ತಾರೆ, ಆ ತರ ಮಾಡು ನೋಡೋಣ. ಸೊ ಇವರು ಇಲ್ಲಿಂದು ಶ್ರೀಲಂಕಾಕ್ಕೆ ಒಂದು ಬ್ರಿಡ್ಜ್ ಮಾಡ್ತಾರೆ. ಹನುಮಂತ ಒಂದು ಜಂಪ್ ಮಾಡ್ತಾರೆ, ಅದು ಪೂರ್ತಿ ಚೂರು ಚೂರು ಆಗ್ಬಿಟ್ಟಿದೆ. ಸೊ ಒಂದು ಹನುಮಂತ ಹೋಗುವಾಗ ಇದು ಚೂರು ಚೂರು ಆಗಿದೆ, ಅಲ್ಲಿ ವಾನರ ಸೇನೆ ಹೋಗ್ಬೇಕಂದ್ರೆ ಎಷ್ಟು ಚೂರು ಚೂರು ಆಗುತ್ತೆ. ಸೊ ಆ ತರ ಇವರು ಹೇಳ್ತಾರೆ. ಸೊ ಅವಾಗ ಅರ್ಜುನನಿಗೂ ಜಾಸ್ತಿ ಬೇಜಾರಾಯ್ತು. ಮತ್ತೆ ಅವರು ಬ್ರಿಡ್ಜ್ ಮಾಡ್ತಾರೆ, ಮತ್ತೆ ಇವರು ಚೂರು ಆಗ್ತಾರೆ. ಸೊ ಮತ್ತೆ ಅವರು ಕೃಷ್ಣನ ನೆನೆಸ್ಕೊಂಡು ಬ್ರಿಡ್ಜ್ ಮಾಡುವಾಗ ಅವಾಗ ಹನುಮಂತ ಜಂಪ್ ಮಾಡುವಾಗ ಏನಾಗಿಲ್ಲ. ಸೊ ಇವರಿಬ್ಬರಿಗೆ ಈ ತರ ವಾರ್ತಾಲಾಪಗಳು ನಡೀತಾ ಇದೆ, ಕಾನ್ವರ್ಸೇಷನ್. ಸೊ ಅವಾಗ ಕೃಷ್ಣ ಬಂದು ಇಬ್ಬರನ್ನೇ ಸಮಾಧಾನ ಮಾಡ್ತಾರೆ. ಸೊ ಅವಾಗ ಹನುಮಂತ ಹೇಳಿದ್ದಾರೆ, ನಾವು ಬಂದು ನಿಮ್ಗೋಸ್ಕರ ಹೆಲ್ಪ್ ಮಾಡ್ತೀನಿ. ಯಾಕಂದ್ರೆ ಸಾಕ್ಷಾತ್ ಕೃಷ್ಣನೇ ರಾಮರಲ್ವಾ. ಸೊ ಅದಕ್ಕೋಸ್ಕರ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ಈ ತರ 2 ಕಾರಣಗಳು. ಒಂದು ಭೀಮನಕ್ಕೋಸ್ಕರ, ಯಾಕಂದ್ರೆ ಭೀಮ ಬಂದು ಈ ತರ ದ್ರೌಪದಿ ಒಂದು ಹೂ ಕೇಳಿರ್ತಾರೆ, ಆ ಹೂ ತಗೊಂಡ್ ಬರಕ್ಕೂ ಹೋಗ್ತಾರೆ ಅವರು. ಬಟ್ ಅಲ್ಲಿ ಬಂದು ದಾರಿಲಿ ಒಂದು ಮುದುಕ ಕೋತಿ ಮಲ್ಕೊಂಡಿರುತ್ತೆ. ಸೊ ನಿಮ್ ಬಾಳು ತೆಗೀನ್ ಭೀಮ ಬಂದು ಹೇಳ್ತಾರೆ. ಆದ್ರೆ ಆ ಕೋತಿ ಹೇಳುತ್ತೆ, ಬೇಕಂದ್ರೆ ನಾವು ಜಾಸ್ತಿ ಮುದುಕ ಆಗಿಬಿಟ್ಟಿದೀನಿ, ಬೇಕಂದ್ರೆ ನನ್ನ ಬಾಲು ಎತ್ತು ಒಂದು ಸೈಡ್ ನೀವೇ ಇಟ್ಬಿಡಿ ಇನ್ನು. ಸೊ ಹನುಮಂತನು ಗೊತ್ತಿಲ್ಲ, ಏದೋ ಮುದುಕ ಕೋತಿನ ಅನ್ಕೊಂಡು ಅವರು ಆ ಬಾಲು ಅಷ್ಟು ಅಸಾಲ್ಟ್ ಆಗಿ ಎತ್ತುತ್ತಾರೆ ಭೀಮ. ಬಟ್ ಅದು ಎತ್ತಕ್ಕೆ ಆಗಿಲ್ಲ. ಮತ್ತೆ ಅವರು ಫುಲ್ ಫೋರ್ಸ್, ಅವ್ರು ಫುಲ್ ಬಲ ಯೂಸ್ ಮಾಡಿ ಆ ಬಾಲಿನಿ ತೆಗಿಯಕ್ಕೆ ಪ್ರಯತ್ನ ಪಡ್ತಾರೆ, ಆದ್ರೆ ತೆಗಿಯಕ್ಕಾಗಿಲ್ಲ. ಸೊ ಆವಾಗ ಅವ್ರಿಗೆ ಗೊತ್ತಾಯ್ತು. ತುರಂತ ಅವ್ರು ಬಂದು ನಮಸ್ಕಾರ ಮಾಡ್ತಾರೆ, ಸ್ವಾಮಿ ನೀವು ಯಾರು, ನಿಮ್ ನಿಜ ರೂಪ ನಮ್ಗೆ ತೋರಿಸಿ. ಸೊ ಅವಾಗ ಹನುಮಂತ ಅವರು ನಿಜ ರೂಪನೇ ತೋರಿಸ್ತಾರೆ. ಯಾಕಂದ್ರೆ ಇಬ್ಬರು ವಾಯುಪುತ್ರ ಅಲ್ವಾ. ಸೊ ಅದೇ ತರ ಭೀಮನು ಕೇಳ್ಕೊಳ್ತಾನೆ, ನನ್ನ ಈ ತರ ಕುರುಕ್ಷೇತ್ರ ಯುದ್ಧದಲ್ಲಿ ನೀವೇ ಆ ರಥದಲ್ಲಿ ಇರ್ಬೇಕು. ಸೊ ಅದಕ್ಕೋಸ್ಕರ ಇಲ್ಲಿ ಹನುಮಂತ 2 ಕಾರಣಕ್ಕೋಸ್ಕರ ಇಲ್ಲಿ ರಥದಲ್ಲಿ ಅವರು ಇದ್ದಾರೆ. ಓಕೆ, ಸೊ 20 ಶ್ಲೋಕ ಕಂಪ್ಲೀಟ್ ಆಯ್ತು. ಏನಾದ್ರು ಪ್ರಶ್ನೆ ಇದ್ರೆ ಕೇಳ್ಬೋದು. ಹರೇ ಕೃಷ್ಣ.